ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಯಾನಂದ. ಸ್ನೇಹಿತರೆ, ನಾನು ಈವರೆಗೂ ಬೇರೆ ಬೇರೆ ರೀತಿಯಾದಂಥ ವ್ಲಾಗ್ಸ್ನ ತೋರಿಸಿದ್ದೀನಿ. ಆದರೆ ನಾನು ಡೈಲಿ ರೊಟೀನ್ ಹೇಗಿರುತ್ತೆ, ಅದರಲ್ಲೂ ಧ್ರುವ ಮನೇಲಿದ್ದಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಯಾವತ್ತೂ ವೀಡಿಯೋ ಮಾಡಿರಲಿಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನೀವು ಈ ವಿಡಿಯೋ ಮುಖಾಂತರ ತಿಳ್ಕೊಬಹುದು. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಅಂದರೆ ಧ್ರುವನ್ ಬರ್ಡೇ ಕೂಡ. ಧ್ರುವನ್ಗೆ ಗ್ರ್ಯಾಂಡ್ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಈ ಸತಿ ಅಂತೂ ಏನೂ ಬೇಡವೇ ಬೇಡ ಅಂತ ಹೇಳಿದರು. ನಾನಂತೂ ಒಂದು ದೊಡ್ಡ ಪ್ಲ್ಯಾನೇ ಮಾಡಿದ್ದೆ, ಬಟ್ ಅದೂ ಆಗಲಿಲ್ಲ. ಪ್ಲಸ್ ಧ್ರುವನ್ ಕೂಡ ಇಷ್ಟ ಇಲ್ಲದಿದ್ದರಿಂದ ಒಂದು ಸಿಂಪಲ್ ಡೇನ ಇಬ್ಬರು ಟೈಮ್ನ ಕೊಟ್ಕೋಬೇಕು ಒಬ್ರಿಗೊಬ್ರು, ಮತ್ತು ಒಂದೊಳ್ಳೆ ದಿನನ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿನೇ ನಾರ್ಮಲಾಗಿ ಈ ಡೇನ ನಾನು ಸ್ಪೆಂಡ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಬೆಳಗ್ಗೆನೇ ಅಪ್ಪ ಮಗನಿಗಿಬ್ರಿಗೂ ತಲೆಗೆ ಹರಳೆಣ್ಣೆ ಹಚ್ಚಿ ಈ ಅಭ್ಯುಂಜನ ಸ್ನಾನಕ್ಕೆ ಒಂದು ಪ್ರಾರಂಭ, ಅಂದರೆ ಅಭ್ಯುಂಜನ ಸ್ನಾನ ಆಗಲಿ ಅನ್ನೋ ರೀತಿಲಿ ಒಂದು ದಿನ ಪ್ರಾರಂಭ ಆಯಿತು. ಅದಾದ ನಂತರ ನನ್ನ ಮಾಮೂಲಿ ಮನೆ ಕ್ಲೀನಿಂಗು, ಡಸ್ಟಿಂಗು, ಮನೆ ಒರೆಸೋದು, ಈ ಕೆಲಸದಲ್ಲಿ ಕಂಪ್ಲೀಟಾಗಿ ಬ್ಯುಸಿ ಆಗಿಬಿಟ್ಟೆ. ಯೂಶ್ವಲಿ ನಾನು ಕಿಚನ್ ಕ್ಲೀನಿಂಗ್ ಎಲ್ಲ ನೈಟು ಮಲ್ಕೊಳ್ಳೋಕೆ ಮುಂಚೆ ಮುಗಿಸ್ಬಿಟ್ಟು ಮಲ್ಕೊತೀನಿ. ಆ್ಯಂಡ್ ಮಾರ್ನಿಂಗ್ ತಿಂಡಿ ಮಾಡಿದಾಗ ಮಾತ್ರ ಸಣ್ಣ ಪುಟ್ಟ ಏನಿರುತ್ತೋ ಅದನ್ನು ಮೇಂಟೈನ್ ಮಾಡ್ಕೋತೀನಿ. ಇದು ಯಾವಾಗಲೂ ಇದೇ ರೀತಿಯೇ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಎಲ್ಲ ದಿನವೂ ಈ ಥರ ಇರಲ್ಲ. ಧ್ರುವ ಇದ್ದಾಗ ಮಾತ್ರ ಸ್ವಲ್ಪ ನನಗೆ ಆರಾಮ್ಸೆ ಕೆಲಸ ಮಾಡ್ಕೊಳಕ್ಕಾಗತ್ತೆ. ಅವ್ನು ಹೆಂಗಾದರೂ ಡೈವರ್ಟ್ ಮಾಡಿ ಏನಾದರೂ ಮಾಡ್ಕೋಬೋದು. ಬಟ್ ಧ್ರುವ ಇಲ್ಲದೆ ಇರೋ ದಿನ ಖಂಡಿತವಾಗ್ಲೂ ಇಷ್ಟು ಈಸಿಯಾಗಿ ಕೆಲಸ ನಾನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ್ಯಂಡ್ ಇವಾಗೇನು ನೋಡ್ತಿದ್ರು ಮನೆ ಅವಸ್ಥೆ ಇಷ್ಟು ಚೆನ್ನಾಗಂತೂ ಇರೋದೇ ಇಲ್ಲ. ಮಕ್ಕಳಿರೋ ಮನೆ ಅಂದರೆ ಎಲ್ಲರಿಗೂ ಗೊತ್ತು. ಇಲ್ಲಿ ಸಣ್ಣ ಪುಟ್ಟದಾಗ ಆಲ್ರೆಡಿ ಕ್ಲೀನಿಂಗ್ ಇತ್ತು, ಅದನ್ನು ಹಂಗೆ ಮೇಂಟೈನ್ ಮಾಡ್ಕೊಳ್ಳೋ ರೀತಿಲಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಅನ್ನೋದು ಬಿಟ್ಟರೆ ಒಂದು ಲೆವೆಲ್ ಗಲೀಜು ಮಾಡ್ತಾನೆ, ಅದನ್ನು ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಸುಸ್ತಾಗಿಬಿಟ್ಟಿರುತ್ತೆ. ಒಂದು ಹೊಸ ಮನೇನ ಬದಲಾವಣೆ ಮಾಡ್ಕೊಬಂದಾಗ ಕೆಲಸ ಇರುತ್ತಲ್ಲ, ಅಷ್ಟು ಕೆಲಸ ಇರುತ್ತೆ ನಾರ್ಮಲ್ ಡೇಸಲ್ಲಿ. ಧ್ರುವ ಮನೇಲಿದ್ದಾಗ ಈ ಥರ ಒಂದು ಈಸಿಯಾಗಿ ಕೆಲಸಗಳು ನನಗಿರ್ತವೆ. ಅದು ಬಿಟ್ಟರೆ ಮನೆ ತುಂಬ ಗಲೀಜು, ಮನೆ ತುಂಬ ಹರಡಿರ್ತಾನೆ. ಆಮೇಲೆ ಕಿಚನಲ್ಲಿ ನಂದು ಕೆಲಸ ಮಾಡಿ ಅದು ಕಂಪ್ಲೀಟಾಗಿ ಕ್ಲೀನಿಂಗ್ ಮಾಡ್ಕೊಂಡಿರೋಕ್ಕಾಗಲ್ಲ, ಬಿಟ್ಟಿರ್ತೀನಿ. ಮತ್ತು ಅದು ಸ್ಕಿಪ್ ಆಗುತ್ತೆ ನೆಕ್ಸ್ಟ್ ಟೈಮ್ಗೆ, ಅಂದರೆ ನೆಕ್ಸ್ಟ್ ಅಡುಗೆಗೆ ಹೋದಾಗ ಅದೆಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕು. ಹಾಗೆಲ್ಲ ಕೆಲವು ಸತಿ ಆಗಿಬಿಡತ್ತೆ. ಮಕ್ಕಳಿರೋ ಮನೆ ಹೀಗೆ ಅಂತ ಹೇಳೋದಕ್ಕಾಗೋದಿಲ್ವಲ್ಲ. ಸೊ ಒಂದು ನಾರ್ಮಲ್ ಡೇಯಲ್ಲಿ ಧ್ರುವ ಇದ್ದಾಗ ಈ ಥರ ಆರಾಮ್ಸೆ ನನ್ನದು ದಿನ ಕಂಪ್ಲೀಟಾಗಿ ಕಳೆಯುತ್ತೆ. ಸೊ ನಾನಿಲ್ಲಿ ಫಸ್ಟ್ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡೆ, ಕಸ ಎಲ್ಲ ಗುಡಿಸ್ಕೊಂಡು ಬಂದು ಮನೆಯೆಲ್ಲ ಬರ್ಸಾಯಿತು. ಅಷ್ಟೊತ್ತಿಗೆ ಧ್ರುವ ಪಾಪುಗೆ ಸ್ನಾನ ಮಾಡಿಸಿ ಕೊಟ್ಟಿದ್ದರು. ಅವನು ಬಂದ ಮೇಲೆ ಅವನಿಗೆ ಬಟ್ಟೆ ಎಲ್ಲ ಹಾಕಬೇಕಿತ್ತು. ಸೊ ನಾನು ಅವನಿಗೆ ಮೈಯೆಲ್ಲ ಒರೆಸ್ಬಿಟ್ಬಿಟ್ಟೆ. ಇಲ್ಲಿ ನೋಡಿ ಅವನು ಏನೋ ಮಾತಾಡ್ತಿದ್ದಾನೆ. ಇರು ಹೆಂಗೆ ಬಾಸ್ ದೂರ ಇರಿ ಬಾಸ್. ಫೋಟೋ ಮನೆ ಕೆಲಸ ಎಲ್ಲ ಮುಗೀತು ಆ್ಯಂಡ್ ಸ್ನಾನ ಆಯಿತು. ಎಲ್ಲ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಕ್ಕೆ ಅಂತ ರೆಡಿ ಆದ್ವಿ. ಅದಕ್ಕೂ ಮುಂಚೆ ಅಪ್ಪ ಮಗನಿಗೆ ಒಂದು ಸಣ್ಣದಾಗ ಒಂದು ಫೋಟೋ ಶೂಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಆದರೆ ಅಷ್ಟರಲ್ಲಿ ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಅವ್ನು ಚೆನ್ನಾಗಿ ನಿದ್ದೆ ಮಾಡಿದೆ. ಇನ್ನು ಹೊರಗಡೆ ಹೋಗೋದು ಸದ್ಯಕ್ಕೆ ಸ್ಕಿಪ್ ಆಯಿತು. ಸೊ ಅಷ್ಟರೊಳಗಡೆ ನಾನು ಕೇಕ್ ಆರ್ಡ್ರ್ ಮಾಡಿದ್ದೆ, ಅದೊಂದು ಸಿಂಪಲಾಗಿ ಕಟ್ ಮಾಡ್ಕೊಂಡ್ವಿ. ನೆನಪಿದೆ ಮೊದಲ ಕನಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ, ಇಲ್ಲವಾದರೆ ನಾ ಹೇಗೆ ಬಾಳ ಅಮೃತಧಾರೆ ಕೂಟಿ ಜನ್ಮ ಜೊತೆಗಾತಿ, ಅಮೃತಧಾರೆ ಇಹಕು ಪರಕು ಸಂಗಾತಿ. ಯಮ್ಮಿ 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 ಯಮ್ಮಿ. ಹಲೋ, ಐ ಲವ್ ಯು. ಆಮೇಲೆ ಏನು ತಿಂತಾರದು ನೀವು? ಪಾಪ ಬಂದ್ರಾ? ಅಪ್ಪ ನಿಂದು ಹ್ಯಾಟ್ ಎತ್ಕೋ. ಹ್ಯಾಟ್ ಹ್ಯಾಟ್ ಎಲ್ಲಿಟ್ಟಮ್ಮ?
ಆಶಾ ಬಿಸಿ ಬಿಸಿ ಅಂದರೆ ಹ್ಯಾಟ್ ಎಲ್ಲಿಟ್ಟಮ್ಮ? ಎಲ್ಲಿಟ್ರಿ ಹ್ಯಾಟು ಯಥಾರ್ಥ? ಪಾಪ ಇಲ್ವೇ ಎಲ್ಲೂ? ಅದೇ ಎತ್ಕೊಳ್ಳಿ. ಯಪ್ಪ ಇಷ್ಟು ಬಿಸಿಲಿದೆ ಇವತ್ತು. ನಾನು ಮರ್ತ್ಬಿಟ್ಟು 3 ಹೇಳ್ಬೇಕಿತ್ತು. ತಗೋ ಯಥಾರ್ಥ ಹೊರಗೆ ಬಂದಿದ್ದೆ. ಪ್ರಯಾಣ ಶುರುವಾಗಿ ಮೊದಲು ಕಬ್ಬಿನ ಜ್ಯೂಸನ್ನ ಕುಡಿಬೇಕು ಅನಿಸಿ ಕಬ್ಬಿನ ಹಾಲನ್ನ ಕುಡಿದ್ವಿ. ಅದಾದ ನಂತರ ಮಂಗಳಾದೇವಿ ಟೆಂಪಲ್ಗೆ ಹೋಗಿ ಇಲ್ಲಿ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ. ನನಗೆ ಈ ಪ್ಲೇಸ್ ನೇಮು ನೆನಪಾಗ್ತಾ ಇಲ್ಲ. ಇದು ನದಿ, ಸಮುದ್ರ ಅಲ್ಲ, ನದಿ. ಬಟ್ ನೋಡಿ, ನಾವು ಪ್ರಕೃತಿಗೆ ಏನು ಕೊಡ್ತೀವೋ ಪ್ರಕೃತಿ ನಮಗೆ ಅದು ವಾಪಸ್ ಕೊಡುತ್ತೆ ಅನ್ನೋದಕ್ಕೆ ಇಲ್ಲಿರೋ ಕಸನೇ ಸಾಕ್ಷಿ. ಎಲ್ಲರೂ ಹೋದರೆ ಆ ಕೆಲಸನ ಆದಷ್ಟು ನಾವು ಬಿಟ್ಟುಬಿಟ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ನೀರಿಗೆ ಎಸೆಯೋದು, ಹೊರಗಡೆ ಏನಕ್ಕಾದರೂ ರೋಡಲ್ಲಿ ಹೋಗ್ತಾ ಎಸ್ದುಬಿಡೋದು, ಇದೆಲ್ಲ ಯಾರು ಕೂಡ ಮಾಡಬಾರ್ದು. ನೀಟಾಗಿ ಬ್ಯಾಗಲ್ಲಿ ಇಟ್ಕೊಬಂದು ಮನೇಲಿ ಕಸದ ಬುಟ್ಟಿಗೆ ಹಾಕಿದ್ರೆ ನಾಳೆ ದಿನ ಕಸನ ಹೊರಗಡೆ ತೊಗೊಂಡೋದಾಗ ಕಾರ್ಪೊರೇಷನ್ ಅವರು ತೊಗೊಂಡು ಹೋಗ್ತಾರೆ. ಸುಮ್ಮನೆ ಪ್ರಕೃತಿ ನಾಶ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನಾವೇನು ಒಳ್ಳೇದು ಕೊಟ್ಟಂಗೆ ಆಗಲ್ಲ. ಸೊ ಅದಾದ ನಂತರ ಸ್ವಲ್ಪ ಹೊತ್ತು ಇಲ್ಲಿ ನದಿ ಹತ್ರ ಇಲ್ಲಿ ಯಾಕೆ ಬಂದ್ವಿ ಅಂದರೆ, ಇಲ್ಲಿ ಪಾರ್ಕ್ ಅಂದರೆ ಆಟ ಆಡೋಕ್ಕೆ ಸ್ವಲ್ಪ ಜಾಗನೂ ಇತ್ತು, ಮತ್ತು ಇಲ್ಲಿ ಕೊರಗಜ್ಜ ಅವರ ಸನ್ನಿಧಿ ಕೂಡ ಇದೆ. ನಾವೇನು ಕೂತಿದ್ದೀವಿ ಅದು ನಮ್ಮ ಬೆನ್ನ ಹಿಂದೆ ಕೊರಗಜ್ಜ ಅವ್ರದ್ದು ಸನ್ನಿಧಿ ಇರೋದು. ಸೊ ಅಲ್ಲೂ ಬಂದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಈ ವಾತಾವರಣನ ಸವಿದ್ವಿ ನಾವು. ಇಂಥ ಟೈಮಲ್ಲೇ ಅಲ್ಲಿ ಪಕ್ಕದಲ್ಲಿ ಮೀನು ಹಿಡಿಯೋರು ಗಾಳ ಹಾಕೋಕ್ಕೆಲ್ಲ ಬಂದಿದ್ದರು. ತುಂಬ ಜನ ಗಾಳ ಹಾಕಿದ್ರು ಕೂಡ ಅದನ್ನೆಲ್ಲ ಸುಮಾರು ಹೊತ್ತು ನೋಡಿಕೊಂಡು ನಾವು ಎಂಜಾಯ್ ಮಾಡ್ತಾ ಕೂತ್ವಿ. ಅಪ್ಪನೂ ಅಷ್ಟೇ ತುಂಬ ಎಂಜಾಯ್ ಮಾಡ್ದ. ಅದಾದಮೇಲೆ ಅಲ್ಲಿಂದ ಹೊರಟು ಇನ್ನೊಂದು ಕಡೆ, ನನಗೆ ಪ್ಲೇಸಸ್ ನೇಮ್ ಗೊತ್ತಿಲ್ಲ, ನೆಕ್ಸ್ಟ್ ಟೈಮೆಲ್ಲ ಹೇಳಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ. ಇದು ಇನ್ನೊಂದು ಕಡೆ, ಅದು ಆ ನದಿ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಡೆ ಬಂದ್ವಿ. ಅಲ್ಲಿ ಬಂದು ಕಲ್ಯಾಣಿ ಇದೆ, ಇಲ್ಲೂ ಕೂಡ ಪಾರ್ಕ್ ಇತ್ತು. ಈ ಕಲ್ಯಾಣಿಲಿ ಸಾಕಷ್ಟು ಮೀನುಗಳಿದ್ದಾವೆ. ಇಲ್ಲಿ ನಾವು ಅದಕ್ಕೆ ಫುಡ್ಡನ್ನ ಹಾಕ್ಬೋದು, ಹಾಗಾಗಿನೇ ಅದನ್ನು ಎಂಜಾಯ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಬಂದ್ವಿ. ಬಂದಾದಮೇಲೆ ಕಲ್ಯಾಣಿಲಿ ಇದ್ದಂಥ ಮೀನುಗಳಿಗೆ ನಮ್ಮ ಕೈಲಿ ಆದಷ್ಟು ಫುಡ್ಡು, ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದು ಹಾಕಿದ್ವಿ. ಅದನ್ನೆಲ್ಲ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿ ಎಲ್ಲ ಬಂದು ಮುತ್ಕೋತಿದ್ದಾವೆ ನೋಡಿ. ಹಾಗೆ ಅಲ್ಲೊಂದು ಆಮೆ ಕೂಡ ಇದೆ, ಒಂದು ಬಿಳಿ ಮೀನೆಲ್ಲ ಇದೆ, ಅದೆಲ್ಲ ಕೂಡ ಆಚೆ ಬರ್ತಾಯಿತ್ತು. ಆ್ಯಂಡ್ ಇಲ್ಲಿ ಯಾರೋ ಹೊರಗಿನವರು ಬಂದು ಒಂದು ರಿಮೋಟ್ ಕಂಟ್ರೋಲ್ಡ್ ಬೋಟ್ನ ಆಡಿಸ್ತಾಯಿದ್ರು. ಸೊ ಅದನ್ನು ನೋಡೋಕ್ಕೆ ಸಾಕಷ್ಟು ಜನ ಅಲ್ಲಿ ಸೇರಿದ್ರು ಕೂಡ. ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ಹೋದ ದಿನವೇ ಅವ್ರು ಬಂದಿದ್ದು. ಇಲ್ಲಿ ನೋಡಿ ಎಷ್ಟು ಮೀನುಗಳಿದ್ದಾವೆ ಅಂತ. ಅದು ಆ್ಯಕ್ಚುಲಿ ವೀಡಿಯೋಲಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಎದುರುಗಡೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲೇ ಆಮೆ ಇದೆ ಒಂದೇ ಒಂದು. ಎಷ್ಟು ಚೆನ್ನಾಗಿ, ಅದು ಅಷ್ಟು ಈಸಿಯಾಗಿ ಮೇಲೆ ಬರಲ್ಲ, ಯಾವಾಗಲೂ ಒಂದು ಸತಿ ಬರುತ್ತೆ. ಈ ಗುಂಪಲ್ಲಿ ಬೇರೆ ಇನ್ನೂ ನಾನಾ ರೀತಿಯಾದಂಥ ಮೀನುಗಳಿದ್ದಾವೆ. ಅದರಲ್ಲೂ ಒಂದು ವೈಟ್ ಕಲರ್ದು ಒಂದು ಮೀನಿತ್ತು, ಅದಂತೂ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಅದು ಬರೋದೇ ಇಲ್ಲ ಆಚೆ, ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ವೀಡಿಯೋಲಿ ಸಿಕ್ಕಿಲ್ಲ ಅಷ್ಟೇ, ಬಾಕಿ ಟೈಮಲ್ಲಿ ಚೆನ್ನಾಗಿ ಕಾಣ್ತಾ ಇತ್ತು. ನೆಕ್ಸ್ಟು ಹಾಗೇ ಸ್ವಲ್ಪ ಹೊತ್ತು ಇಲ್ಲೂ ನಿಂತ್ಕೊಂಡು ಇದನ್ನು ಸ್ವಲ್ಪ ಪ್ರಕೃತಿನ ಸವಿದು ನಂತರ ಸಾದಾ ನಾವು ಮನೆಗೆ ಹೊರಟ್ವಿ. ಸೌಂಡ್ ಮಜವಾಗಿದೆ. ಹಾಂ, ಕಾಗೆ ನೋಡಿ ಬಾಬು.
ಮನೆಗೆ ಹೋಗೋಕ್ಕೂ ಮುಂಚೆ ನಾನು ಮನೆಗೆ ಸ್ವಲ್ಪ ಪ್ಲ್ಯಾಂಟ್ಸ್ ತೊಗೋಬೇಕು ಅಂತ ಇತ್ತು. ಹಾಗಾಗಿನೇ ಒಂದು ನರ್ಸರಿಗೆ ಬಂದ್ವಿ. ಇಲ್ಲಿ ಬಂದಾಗ 2 ಗುಲಾಬಿ ಗಿಡ ಮತ್ತು 1 ಸೇವಂತಿಗೆನ ತೊಗೊಂಡ್ವಿ ನಾವು. ಮನೆಗೆ ಬಂದಮೇಲೆ ಅದ್ರ ಗತಿ ಏನಾಗಿತ್ತು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಮನೆಗೆ ಬಂದಮೇಲೆ ನಾರ್ಮಲಿ ಅದನ್ನು ಪ್ಲ್ಯಾಂಟಿಂಗ್ ಮಾಡಬೇಕಲ್ವಾ, ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿದ್ರೆ ನೆಕ್ಸ್ಟು ನೋಡಿ ಯೆಲ್ಲೋ ಕಲರ್ ಚೆನ್ನಾಗಿತ್ತು. ಈ ಪಿಂಕ್ ಕಲರ್ ರೋಸ್ನ ನಾನು ಮುಟ್ಟುತ್ತಿದ್ದಂಗೆ ಅದು ಗಿಡ ಪಟಕ್ಕನೆ ಮುರಿದೋಗ್ಬಿಡ್ತು. ನಾನಲ್ಲಿ ಸರಿಯಾಗಿ ಮೇಲ್ಗಡೆ ಅಷ್ಟೇ ನೋಡಿದ್ದೀನಿ, ಕೆಳಭಾಗದಲ್ಲೆಲ್ಲ ಸರಿಯಾಗಿ ಅಬ್ಸರ್ವೇ ಮಾಡಿರಲಿಲ್ಲ. ಅದನ್ನು ಚೆನ್ನಾಗಿ ನೋಡಿದ್ದೆ ಯೆಲ್ಲೋ ಕಲರ್ದನ್ನ, ಬಟ್ ಈ ಪಿಂಕದ್ದು ನೋಡಲೇ ಇಲ್ಲ. ಅದೇನಾಗಿತ್ತು ಅಂದರೆ ಆ ಹೂವಿನ ಕಡ್ಡಿನ ಏನು ಅವರು ಕಸಿ ಮಾಡಿರ್ತಾರಲ್ವ, ಅದು ಅಷ್ಟು ಬಲ್ತಿರಲಿಲ್ಲ, ತುಂಬ ಎಳೆದಿತ್ತು. ನಾನು ಸರಿಯಾಗಿ ನೋಡಿ ತರಬೇಕಾಗಿತ್ತು. ಸೊ ನೀವು ಅಷ್ಟೇ ಯಾರಾದರೂ ನರ್ಸರಿಗೆ ಹೋದರೆ ದಯವಿಟ್ಟು ಕರೆಕ್ಟಾಗಿ ನೋಡಿ ತನ್ನಿ, ಅದು ತಂದೂ ನಷ್ಟ ಆಗಿಬಿಡುತ್ತೆ. ಟು ಬಿ ಫ್ರ್ಯಾಂಕ್, ನಾನು ಆಮೇಲೆ ಯಾಕಾದರೂ ನರ್ಸರಿಯಿಂದ ತಂದು ಹೊರಗಡೆಯಿಂದ ಎಲ್ಲೋ ಒಂದು ಗಿಡದಿಂದ ಯಾರ್ದಾದ್ರೂ ಗಿಡದಲ್ಲಿ ಕೇಳ್ತಂದು ನಾವೇ ಕಸಿ ಮಾಡಿದ್ರು ಚೆನ್ನಾಗಿ ಇರ್ತಿತ್ತು ಅಂತ ನಂಗೆ ಅನ್ನಿಸ್ತು. ಆಮೇಲೆ ನಾವು ಸೇವಂತಿಗೆ ಏನು ತಂದಿದ್ವಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಫುಲ್ ಅದು ಪರ್ಪಲ್ ಕಲರ್ ಕಾಣ್ತಾ ಇದೆ ಅಲ್ವಾ. ನಾನು ತಂದಾಗ ಅದೇ ಕಲರ್ಫುಲ್ ಹೂವು ಬಿಡುತ್ತೆ ಅಂದ್ಕೊಂಡೆ. ಇವಾಗ ಆಲ್ರೆಡಿ ಅದು ತಂದು ಸುಮಾರು ದಿನ ಆಗಿದೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವಂಥ ಸಮಯಕ್ಕೆ. ಅಷ್ಟರಲ್ಲಿ ಆಗಲೇ ಅದು ವೈಟ್ ಕಲರ್ ಹೂವನ್ನು ಬಿಡ್ತಾ ಇದೆ. ಸೊ ಎಲ್ಲನೂ ತಿಳ್ಕೊಂಡೆ ಮಾಡಿದ್ರೆ ಇದೇ ಆಗೋದು ಅಂತ ನಂಗೆ ಅನ್ನಿಸ್ತು. ಸೊ ಇದು ಒಂದು ಅನುಭವ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಸರಳ ಹಾಗೂ ಸಾಮಾನ್ಯ ದಿನದ ಒಂದು ದಿನಚರಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೀರಿ ಅಂತ ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ.